ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಆರಾಮಿದ್ದೀರಿ ಅನ್ಕೋತೀರಿ. ನಾವು ಕೂಡ ಆರಾಮಿದ್ದೀವಿ ನೋಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣ. ಇವಾಗ ನೋಡ್ರಿ ಮಧ್ಯಾಹ್ನ ನನ್ನ ಒಂದು ಏನಿಲ್ಲ ಅಂದ್ರೆ ಭೀ 2:30 3 ಆಗತ್ತೈತ್ರಿ. ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇರೋರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರಿ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ವಿಡಿಯೋ ಸ್ಕಿಪ್ ಮಾಡದೆ ನೋಡ್ತೀರಿ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಬರ್ರಿ ಫ್ರೆಂಡ್ಸ್, ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋಣಂತ. ಇವತ್ತು ನೋಡ್ರಿ ನಾನು ನಿಮ್ಗೆ ಸ್ಪೆಷಲ್ಲಾಗಿ ಉತ್ತರ ಕರ್ನಾಟಕದ ಬೇಳೆ ಹ್ಯಾಂಗೆ ಮಾಡ್ತಾರಂತ ತೋರಿಸ್ತೀನಿ ರೀ. ಬೇಳೆ ಅಂದ್ರೆ ಚುರುಮುರಿ ಇದು ಅಂತಾರಲ್ರಿ, ಖಾರ. ನಾವು ಬೀಳು ಅಂತೀವಿ ರೀ. ಅದಕ್ಕೆ ಚುರುಮುರಿ ಖಾರನೂ ಅಂತಾರೆ, ಆಮೇಲೆ ಬೇಳೆನೂ ಅಂತಾರೆ ರೀ. ಅದಕ್ಕೆ ನಾವು ಹ್ಯಾಂಗೆ ಮಾಡ್ತೀವಿ ಕುರು ಅನ್ನಂಗೆ ಅಂತೇಳಿ ತೋರಿಸ್ತೀನಿ ರೀ. ಚೆಂದಾಗಿ ಕ್ರಿಸ್ಪಿಯಾಗಿರ್ತಾವೆ ರೀ. ಅಂದ್ರೆ ಕುರುಮ್ ಅಂತಾವಲ್ರಿ, ಆ ರೀತಿಯಾಗಿರ್ತಾವೆ. ಇಲ್ಲಿಕಂದ್ರೆ ಬೇರೆ ರೀತಿಯಾಗಿ ಮಾಡಿದ್ರೆ ಬರ್ತೈತ್ರಿ, ಅವು ಮೆತ್ತಗಾಗಿರ್ತಾವೆ. ಬರ್ರಿ ನಾನು ಮಾಡಿ ತೋರಿಸ್ತೀನಿ ನಿಮ್ಗೆ ಹೆಂಗೆ ಮಾಡ್ತೇವೆ ಅಂಥೇಳಿ. ನಮ್ಮ ಕಡೆ ಅಂತ ಅಷ್ಟೇ ಸಿಂಪಲ್ಲಾಗಿ ಮಾಡ್ತೀವಿ ರೀ. ನೋಡಿ ಕಮೆಂಟ್ ಮಾಡಿ ತಿಳಿಸಾಗತ್ತೆ ರೀ ಫ್ರೆಂಡ್ಸ. ವಿಡಿಯೋ ಸ್ಕಿಪ್ ಮಾಡಿದೆ ಎಂಟು ತನಕ ನೋಡಿರಿ, ನಿಮಗೆ ಗೊತ್ತಾಗ್ತದೆ ನಾವು ಹೆಂಗೆ ಮಾಡ್ತೀವಿ ಹೆಂಗಿಲ್ಲ ಅಂಥೇಳಿ. ಮುಂಜಾನೆ ಕೆಲ್ಸಕ್ಕೆ ಹೋಗಿದ್ದಲ್ರಿ, ಅದಕ್ಕೆ ಮುಂಜಾನೆ ಲಾಗ್ ಸ್ಟಾರ್ಟ್ ಮಾಡೋದಾಗಲಿಲ್ಲ. ಅದಕ್ಕೆ ಇವಾಗ ಸ್ಟಾರ್ಟ್ ಮಾಡತ್ತೀನಿ. ಬರ್ರಿ ಫ್ರೆಂಡ್ಸ, ಪಟ ಮಾಡ್ತೀನಿ ರೀ. ಯಾಕೆ ಚುರುಮುರಿ ಮಾಡಾಕತ್ತೀನಿ ಅಂದ್ರೆ ನಾವು ದಿನದ ತಿಗೋತೀವಲ್ರಿ, ಚುಕ್ಕೋಳಿನೂ ತಿನ್ನಕತ್ತ ಮಾಮನು ಮಧ್ಯಾಹ್ನಗಳಿಗೆ ಏನೋ ತಿನ್ನಂಗೆ ಏನರ ತಿನ್ಬೇಕು ಅನಿಸ್ತಾ ಏನೋ ತಿನ್ಲಿಕ್ಕಿಲ್ಲ ಮನ್ಯಾಗ, ಅದಕ್ಕಲ್ಲೇ ಮಾಡೋಣ ಮಾಡತ್ತೀನಿ ರೀ ಫ್ರೆಂಡ್ಸ. ಬರ್ರಿ ಸ್ಪೆಷಲ್ಲಾಗಿ ಕುರುಮ್ ಅನ್ನಂಗೆ ಚುರುಮುರಿ ಮಾಡೋಣ ಅಂತ. ಬೇಳ್ರಿ ಬೇಳೆ ಅಂತೀವಿ ನಾವು. ಫಸ್ಟ್ ನಾನಿಲ್ಲಿ ಇವಾಗ ನೋಡ್ರಿ ಒಂದು ಬೊಗಣ್ಯಾಗ ಎಣ್ಣೆ ಹಾಕಿಟ್ಟೀನಿ. ಒಂದು ಬಟ್ಟಲ್ದಟ್ಟು ಅಂದ್ರೆ ಅಷ್ಟೇ, ಒಂದು ನಾವು ಟಿಫಿನ್ ಕಟ್ಕೊಂಡು ಹೋಗ್ತೇವೆ ಒಂದು ಬಟ್ಲ, ಆ ಬಟ್ಟಲ್ದಷ್ಟು ಶೇಂಗಾ ಕಾಳು ತೊಗೊಂಡಿನಿ ರೀ. ಚಿಟ್ಟು ಶೇಂಗಾ ಕಾಳು ಟೇಸ್ಟ್ ಅಂತೂ ಭಾರಿ ಇರ್ತಾವೆ ರೀ ಚಿಟ್ಟು ಶೇಂಗಾ ಕಾಳದು. ಅದ್ರ ಕಲೆಗೆ ಚಿಟ್ಟು ಶೇಂಗಾ ಕಾಳು ತೊಗೊಂಡಿನಿ ರೀ. ಎಣ್ಣೆಗೆ ಮೊದಲು ಇವಕ್ಕೆ ಚೆಂದಾಗಿ ಫ್ರೈ ಮಾಡ್ಕೊತೀನಿ ರೀ. ಫ್ರೈ ಅಂದ್ರೆ ಎಣ್ಣೆಗೆ ಕರಿತೀನಿ ರೀ. ನಾವು ಹಿಂಗೆ ಕಾರ್ಚಿಕಾಯಿ ಅಂತ ಕರಿತೀವಲ್ರಿ, ಆ ರೀತಿ ಎಣ್ಣೆಗೆ ಕರಿತೀನಿ ರೀ. ಅಂದ್ರೆ ಹುರ್ಕೋತೀನಿ ರೀ ಎಣ್ಣೆಗೆ ಚೆಂದಾಗಿ ಕೆಂಪಗಾಗತ್ತನ ಹುರ್ಕೋತೀನಿ ರೀ ಫ್ರೆಂಡ್ಸ್. ಇವಕ್ಕೆ ಚಂದ್ರ ಅಷ್ಟು ಕೆಂಪಿಗೆ ಬ್ಯಾಡ್ರಿ, ಭಾಳ ಕೆಂಪಗಾದು ಅಂದ್ರೆ ಏನಾಗ್ತಾವೆ ರೀ, ಹೊತ್ತಾವ್ರಿ ಇವು. ಮತ್ತು ಹಿಂದ್ರ ಕಡೆ ಒಂದು ಸ್ವಲ್ಪ ನಾವು ಚುರುಮುರಿಗೆ ಹಾಕಿರೋ ಇದು ಮಾಡ್ಬೇಕಲ್ರಿ, ಅದ್ರಾಗ ಎಣ್ಣೆ ಹಾಕಿದಕ್ಕಳಿಗೆ ಹೊತ್ತಾವೆ ಜಾಸ್ತಿ ಅಂತೇಳಿ ಒಂದು ಸ್ವಲ್ಪ ಅಷ್ಟೇ ನೋಡಿಕೊಂಡು ತೊಗೊಳ್ಳೋದ್ರಿ. ಭಾಳೇನು ಇವಕ್ಕೆ ಫ್ರೈ ಮಾಡೋದಿಲ್ರಿ. ಒಂದು ಸ್ವಲ್ಪ ಎಣ್ಣೆ ಕಾವಾಗಿತ್ತು ಇದು ಆಗಿತ್ತಲ್ರಿ, ಅದಕ್ಕೆ ಶೇಂಗಾ ಕಾಳು ಒಂದು ಸ್ವಲ್ಪ ಕುದಿಯೋಕೆ ಟೈಮ್ ಹಿಡಿತದೆ ರೀ. ಅದ್ರ ಕಲೆಗೆ ಒಂದು ಸ್ವಲ್ಪ ಚೆಂದಾಗಿ ಹುರಿಲಿಲ್ಲ ಅಂತೇಳಿ ಬಿಟ್ಟಿನಿ ರೀ ಫ್ರೆಂಡ್ಸ್. ಅವಕ್ಕೆ ಚಾ ಕುಡ್ದೇವ್ರಿ ಜಸ್ಟ್ ಇನ್ನು ಈಗ. ಯಾಕಂದ್ರೆ 2 ಟೈಮ್ ಚಾ ಕುಡ್ತೀನಿ ರೀ ನಾ ಇವಾಗಂತೂ. ಮಾಮ ಬೈತಾರಂದ್ರೆ ಕೇಳಂಗಿಲ್ಲ. ಯಾಕಂದ್ರೆ ನಂಗೆ ಚಾ ಕುಡಿಲಿಲ್ಲ ಅಂದ್ರೆ ನಂಗೆ ತಲೆ ನೋಸ್ದಂಗೆ ಆಗ್ತದೆ ರೀ. ಅದಕ್ಕಲಾಗೆ ಚಾ ಬೇಕು ರೀ. ಒಂದು ಸ್ವಲ್ಪ ಮಾಡಿ ಕುಡಿತೀನಿ ರೀ, ಜಾಸ್ತಿ ಏನು ಕುಡಿಯಂಗಿಲ್ಲ, ಅಷ್ಟೇ ಸ್ವಲ್ಪ ಹಾಲ್ನಾಗೆ ಮಾಡಿ ಕುಡಿತೀನಿ. ಆಮೇಲೆ ಪಟ್ ಅಂತೇಳಿ ಸಿಡಿಯತ್ತೀವಿ ರೀ ನೋಡಿರಿ ಫ್ರೆಂಡ್ಸ. ಶೇಂಗಾ ಕಾಳು ಅಂತೂ ಹಸಿ ಶೇಂಗಾ ಕಾಳು ಎಣ್ಣೆ ಹುರ್ಲಿಗತ್ತೀವಿ ಅಂದ್ರೆ ಅವನು ಸಿಡಿತಾವ್ರಿ ಫಟ್ ಅಂತೇಳಿ. ಅದಕ್ಕೆ ಸಿಡಿಯಾಗತ್ತೀವಿ ಹಾಗೆ ಹುರಿದ್ರಿ ನಾವು ಒಂದು ಸ್ವಲ್ಪ ಚೆಂದಾಗಿ ಅವಕ್ಕೆ. ಯಾಕೆ ಸಿಡಿದ್ರೆ ಸಿಡಿಯಲಕ್ಕಂತೇಳಿ ನೋಡಿರಿ ಹೆಂಗೆ ಎಣ್ಣೆ ಸಿಡಿಯಾಗತ್ತದ ಅಂತೇಳಿ. ಭಾಳ ಅಂದ್ರೆ ಭಾಳ ಸಿಡಿಯತ್ತೈತೆ ರೀ. ಯಾಕೆ ಇರ್ಲಕ್ಕಂತೇಳಿ ಹಾಗೆ ಹುರ್ಕೊಂಡ್ರಿ. ಇವಾಗ ನೋಡಿರಿ ಚೆಂದಾಗಿ ಫ್ರೈ ಆಗ್ಯಾವ. ಇವಾಗ ತೊಗೊಳಗತ್ತೀನಿ. ಅಂದ್ರೆ ಅಷ್ಟು ತೊಗೊತೀನಿ ರೀ ಇದ್ರಾನು ಒಂದು ಇದು ಬಿಡ್ಲಾರ್ದಂಗೆ. ಆಮೇಲೆ ನಾವು ಪಾಣೆ ಹೊಡ್ಲಿಕ್ಕೆ ಬೇಕಲ್ರಿ. ನೋಡಿರಿ ಎಷ್ಟು ಮಸ್ತಾಗ್ಯಾವ ಅಂತೇಳಿ. ಇವು ತೊಗೊಂಡು ಆಮೇಲೆ ನಾನು ಇದು ಮಾಡ್ತೀನಿ ರೀ. ಇವಾಗ ನೋಡಿರಿ ಅಷ್ಟು ತೊಗೊಂಡಲ್ರಿ. ತೊಗೊಂಡ್ಕೆರೆ ಇದಕ್ಕೆ ಫಸ್ಟ್ ನಾನು ಇಲ್ಲಿ ನೋಡಿರಿ ಜೀರಿಗೆ ಸಾಸ್ವೆ ಹಾಕ್ಲತ್ತೀನಿ ರೀ. ಒಂದು ಇಸ್ ಹಾಕ್ಲತ್ತೀನಿ ರೀ. ನನ್ನ 4-5 ಬಟ್ನಾಗ ಎಷ್ಟು ಬರ್ತಾವಲ್ರಿ ಅಷ್ಟು 2 ಸಾರಿ ಹಾಕಿನಿ ನೋಡಿರಿ. ಎಣ್ಣೆ ಕಾಯ್ದದಲ್ರಿ, ಅದಕ್ಕೆ ಜಲ್ದಿನೇ ಜೀರಿಗೆ ಸಾಸ್ವೆ ಇದು ಆಯಿತು. ಆಮೇಲೆ ಕಡಿಪತ್ತ ತೊಗೊಂಡಿದ್ರಿ, ಒಂದು ಬುಚ್ಚಣಿಕೆ ಅಟ್ಟು ಕಡಿಪತ್ತ ಹಾಕಿದ್ರು ನೋಡಿರಿ. ಇವಾಗ ಮ್ಯಾಲಿಂದ ಏನೋ ಉಪ್ಪಿನ ಡಬ್ಬಿ ಮ್ಯಾಲಿಂದ ಇರ್ತದಲ್ರಿ, ಅದ್ರಾಗ 1 ಡಬ್ಬಿ ಪೂರ ತುಂಬಿದ್ದ ಮುಚ್ಚಣಿಕ್ಯಾಗ. ಅದಿಷ್ಟು ಹಾಕಿ ಮೊದಲು ಇವಕ್ಕೆ ಚೆಂದಾಗಿ ಫ್ರೈ ಮಾಡೋಣ ರೀ. ಸ್ವಲ್ಪ ಕಡಕ್ ಆಗ್ತದೆ ರೀ ಇದು. ಕರಿಮೇವು ಕಡಕ್ ಐತೆ ಸ್ಮೆಲ್ ಭಾರಿ ಬರ್ತದೆ ರೀ ಇದ್ರದಂತೂ. ಆಮೇಲೆ ಇದಕ್ಕೆ ಇವಾಗ ನಾನು ಒಂದು ಸ್ವಲ್ಪ ಇದು ಮಾಡ್ಕೊಂಡು ಬಾಕ ಕುಟ್ಟಿಟ್ಟೋದು ಬೆಳ್ಳುಳ್ಳಿ ರೀ. ನೋಡಿರಿ ಎಷ್ಟು ಒಂದು ಮುಟ್ಟಿಗೆ ಅಷ್ಟು ಬೆಳ್ಳುಳ್ಳಿ ತೊಗೊಂಡಿನಿ. ಅದೆಷ್ಟು ಹಾಕಿ ನೋಡಿರಿ. ಹಾಕ್ಯಾರೆ ಬೆಳ್ಳುಳ್ಳಿ ಕೆಂಪಗಾಗತ್ತ ಒಂದು ಸ್ವಲ್ಪ ಫ್ರೈ ಮಾಡೋಣ ರೀ. ಇದಕ್ಕೆ ಚೆಂದಾಗಿ ಫ್ರೈ ಮಾಡಿದೆವು ಅಂದ್ರೆ ಕಡಕ್ ಆಗ್ತದೆ ರೀ. ಬೆಳ್ಳುಳ್ಳಿ ಸ್ಮೆಲ್ ಬರ್ತದೆ ರೀ. ನಾವು ಚುರುಮುರು ತಿನ್ನಾಗತ್ತೆ ಅಂದ್ರೆ ಬೆಳ್ಳುಳ್ಳಿ ಸ್ಮೆಲ್ ಬರ್ಬೇಕ್ರಿ, ಅಂದ್ರೆ ಟೇಸ್ಟ್ ಭಾರಿ ಆಗ್ತದೆ ರೀ. ಅದಕ್ಕೆ ಜಾಸ್ತಿ ಬೆಳ್ಳುಳ್ಳಿ ಹಾಕಿನಿ ರೀ. 4-5 ಗಡ್ಡೆ ತೊಗೊಂಡಿದ್ರಿ, 5 ಗಡ್ಡೆ ಪೂರ ಕುಟ್ಟಿ ಹಾಕಿ ನೋಡಿರಿ ಫ್ರೆಂಡ್ಸ. ಇವಾಗ ಚೆಂದಾಗಿದು ಕುದಿಬೇಕ್ರಿ. ಅಂದ್ರೆ ಫ್ರೈ ಆಗ್ಬೇಕು ಚೆಂದಾಗಿ ಮಸ್ತಾಗಿ. ಕುದಿತಂದ್ರೆ ಜಾಸ್ತಿ ಇದು ಆಗ್ತದೆ ರೀ. ಅದಕ್ಕಲಾಗೆ ಜಾಸ್ತಿ ಕುದಿಲಿ ಅಂತೇಳಿ ಬಿಟ್ಟೀನಿ ರೀ ನಾನು. ಆಮೇಲೆ ಒಂದಿವ್ಸ ಪುಟಾಣಿ ಹಾಕಿದ್ರಿ. ಪುಟಾಣಿ ಎಣ್ಣೆಗೆ ಕುದಿಬೇಕಲ್ರಿ, ಅಂದ್ರೆ ಫ್ರೈ ಆಗ್ಬೇಕಲ್ರಿ, ಎಣ್ಣೆಗೆ ಮೆತ್ತಗಾಗಬೇಕು. ಮೆತ್ತಗಂದ್ರೆ ಕಡಕ್ ಆಗ್ತದೆ ರೀ, ಅದು ಮೆತ್ತಗಲ್ರಿ ಕಡಕ್ ಆಗ್ತದೆ.
ಅದಕ್ಕೆ ಎಣ್ಣೆಗೆ ಹಾಕಿನ್ರಿ ಚಂದಾಗಿ. ಫಸ್ಟ್ ಹುರ್ಕೊಂಡಿಲ್ರಿ ನಾನು, ಇದ್ರಾಗೆ ಹಾಕ್ಲಿಕ್ಕೆ ಬರ್ತದೆ ಅಂತೇಳಿ. ಪುಟಾಣಿ ಏನು ಮ್ಯಾಲೆ ಹಾಕೊಂಡ್ರೆ ತಿಂದ್ರೆ ಬರ್ತದೆ ರೀ. ಅವು ಮೊದಲೇ ಫ್ರೈ ಆಗಿ ಚಂದ ಹತ್ತವ್ರಿ ಪುಟಾಣಿ. ಶೇಂಗಾ ಕಾಳು ಹಸಿ ಇರ್ತಾವಲ್ರಿ, ಅದಕ್ಕೆ ಶೇಂಗಾ ಕಾಳು ಎಣ್ಣೆಗೆ ಹುರ್ಕೊಂಡಿನ್ರಿ ನಾನು. ಇವಾಗ ಪುಟಾಣಿ ಹಾಕ್ಕೊಂಡು ಚಂದಾಗಿ ಇದಕ್ಕೆ ಒಂದು ಸ್ವಲ್ಪ ಕುದಿಯಾಕೆ ಬಿಡ್ತೀನಿ ರೀ ತಿರ್ವ್ಯಾಡ್ಕೆರೆ. ಕುದಿತಂದ್ರೆ ನಮ್ಗೆ ಆಮೇಲೆ ಎಲ್ಲ ಅದಕ್ಕೆ ಏನೇನು ಹಾಕಬೇಕು ಎಲ್ಲ ಹಾಕ್ಲಿಕ್ಕೆ ಬರ್ತದೆ ರೀ. ನಿಮ್ಗೆ ಇಷ್ಟ ಆಗ್ತದೆ ಅನ್ಕೋತೀನಿ ರೀ ಫ್ರೆಂಡ್ಸ್. ಮಸ್ತಾಗಿ ಇದು ಕುರುಮ್ ಅನ್ನೋದು ಚುರುಮುರಿ ಮಾಡಾಕತ್ತೀನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟ್ ಮಾಡೋದು ಮರಿಬೇಡ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೀನಿ ರೀ. ಸ್ವಲ್ಪ ಕಮ್ಮಿನೇ ಹಾಕೋರಿ, ಜಾಸ್ತಿ ಉಪ್ಪು ಆಯ್ತಂದ್ರೆ ನಾಲ್ಗೆ ಕೆತ್ತದ ರೀ ಚುರುಮುರಿದಾಗ. ಯಾಕಂದ್ರೆ ಮ್ಯಾಲೆ ಹಾಕೊಂಡು ತಿನ್ನಕ್ಕೂ ಬರ್ತೈತೆ ರೀ ಉಪ್ಪು. ಇಂದ್ರ ಕಡೆ ಕಮ್ಮಿ ಅನಿಸ್ತಂದ್ರೆ ಮ್ಯಾಲೆ ಹಾಕಿ ತಿರ್ವ್ಯಾಡಕ್ಕೆ ಬರ್ತದೆ ರೀ. ಜಾಸ್ತಿ ಆಯ್ತಂದ್ರೆ ತೆಗಿಯಕ್ಕೆ ಬರಲ್ಲಲ್ರಿ, ಅದ್ರ ಕಲೆಗೆ. ಆಮೇಲೆ ಒಂದು 2 ಚಮಚದಷ್ಟು ಅರಿಶಿಣ ಹಾಕಿದ್ರಿ. ಆಮೇಲೆ ಒಂದು ಚುರುಮುರಿ ಮಸಾಲೆ ತಂದಿರು. ಅರ್ಧ ಹಾಕ್ತೀನಿ ನನ್ನ ಬ್ಯಾಡ ಅಂದರು, ಪೂರ ಹಾಕಂದ್ರೆ ಅವರು. ಅದಕ್ಕೊಳಗೆ ಪೂರ್ತಿನೇ ಹಾಕಿದ್ರಿ, ಟೇಸ್ಟ್ ಬರ್ತದೆ ಪೂರ್ತಿ ಹಾಕಂದ್ರು. ಆಮೇಲೆ ನಮ್ಗೊಂದು ಸ್ವಲ್ಪ ಖಾರ ಬೇಕಾಗಿತ್ತಂದ್ರೆ ಪುಡಿ ಖಾರ ತೊಗೊಂಡಿನಿ. ಪುಡಿ ಖಾರ ಹಾಕಿದ್ ನೋಡ್ರಿ ನಾ ಇವಾಗ. ಬ್ಯಾಡ ಖಾರ ಬ್ಯಾಡ, ಅಷ್ಟೇ ಸಪ್ಪಗಿರಲಿ ಅಂದ್ರೆ ಬರೀ ಮಸಾಲೆ ಹಾಕಿ ತಿರ್ವ್ಯಾಡ್ರಿ ನೀವು, ಸಪ್ಪಗಾಗಿ ಚಂದ ಆತವು. ನಮಗೆ ಇವಾಗ ಖಾರ ಬೇಕು ರೀ ಅವ್ರಿಗೆ ತಿನ್ನೋಕೆ, ಅದಕ್ಕೆಲ್ಲ ಖಾರ ಹಾಕಂತ ಹೇಳಿದ್ರು. ನಾನು ಸ್ವಲ್ಪ ಹಾಕೀನಿ ಅಷ್ಟೇ, ಒಂದು 1.5 ಸ್ಪೂನಿನಷ್ಟು ಖಾರ ಹಾಕಿನಿ ಅಂದಾಜು ನೋಡಿಕೊಂಡು. ಅವ್ರು ಅಂದಿರು ನನಗೆ ಪೂರ್ತಿ ಖಾರ ಹಾಕು ಅಂದ್ರೆ ಭಾಳ ಖಾರ ಬೇಕಂತ್ರಿ ಅವ್ರಿಗೆ, ಅದು ಪೂರ್ತಿ ಹಾಕಂದಿರೋರು. ನಾ ಪೂರ್ತಿ ಹಾಕಂಗಿಲ್ಲ, ಸ್ವಲ್ಪ ಹಾಕ್ತೀನಿ, ಚುಕ್ಕೊಳ್ತಿರ್ತಾವೆ ಅಂತ ಹೇಳಿದ್ರಿ. ಅದಕ್ಕೆ ಆಯ್ತು ತಗೋ ಅಂತ ಹೇಳಿದ್ರು. ಇವಾಗ ನೋಡ್ರಿ ನಮ್ಮದು ಚುರುಮುರಿದು ಪಾಣೆ ರೆಡಿ ಆಯಿತು. ಇದಕ್ಕೆ ಶೇಂಗಾ ಕಾಳು ಆ್ಯಡ್ ಮಾಡ್ಬೇಕು ರೀ ನಾವು. ಅದನ್ನು ಆ್ಯಡ್ ಮಾಡೋಣ. ಫಸ್ಟ್ ಇದು ಕುದಿಲ್ರಿ, ಕುದ್ದು ಬಳಕ ಶೇಂಗಾ ಕಾಳು ಹಾಕನ್ರಿ. ಶೇಂಗಾ ಕಾಳು ಬಿಸಿ ಬಿಸಿ ಅದಲ್ರಿ, ಇದ್ರಾಗ ಕಡಾಯಿದಾಗ ಇಟ್ಟಿದ್ದು ಬುಟ್ಟ್ಯಾಗ ಸುಡಾತಿತ್ತು. ಅದಕ್ಕೆ ಪಕ್ಕ ಹಿಡಿದು ಹಾಕಿದ್ ನೋಡ್ರಿ. ಮಸ್ತಾಗಿ ಶೇಂಗಾ ಕಾಳು ನೋಡ್ರಿ ಇವಾಗ ಎಷ್ಟು ಭಾರಿ ಆಗ್ಯಾವ. ಚುರುಮುರಿ ಅಂತೂ ಭಾಳ ಅಂದ್ರೆ ಭಾಳ ಇದು ಆತವ್ರಿ ಫ್ರೆಂಡ್ಸ್, ಬೆಸ್ಟ್ ಆತವ್ರಿ. ಫುಲ್ ಎಂಡ್ ತನಕ ವೀಡಿಯೋ ನೋಡ್ರಿ ಅಂದ್ರೆ ಇಷ್ಟ ಆಗಿತ್ತಂದ್ರೆ ನೀವು ಒಮ್ಮೆ ಟ್ರೈ ಮಾಡಿರಿ ಮನ್ಯಾಗ. ಮಸ್ತಾಗಿರ್ತಾವೆ ರೀ ಚುರುಮುರಿ ಅಂತೂ. ನೋಡಿರಿ ನೀವು, ಯಾವಾಗಲೂ ನಾವು ಮಾಡೋದಿತ್ತಂದ್ರೆ ಮನೆಯಾಗೆ ಮಾಡ್ತೀವಿ, ಜಾಸ್ತಿ ಅಂಗಡಿ ಒಳಗಿನ ತರಂಗಿಲ್ಲ ರೀ. ಅಂದ್ರೆ ಹಿಂಗೆ ಯಾವಾಗ ರೀ ನಮ್ಮ ಮಾಮ ಸಂತಿಗೆ ಹೋದ್ರು ಮಾಡಿದ್ರು ಅಂದ್ರೆ ತೊಗೊಂಬರ್ತಾರೆ ರೀ. ಅದಕ್ಕೆಲ್ಲಾಗಿ ಇವತ್ತು ಅವ್ರಿಗೆ ಮನೆಗೆ ಮಾಡಿಡ್ಬೇಕಂತೇಳಿ ಇಡತ್ತಿ ನೋಡಿರಿ. ಅವ್ರಿಗೆ ತಿನ್ನಂಗೆ ಆಗ್ತದತ್ರಿ ಮಧ್ಯಾಹ್ನ ಏನು ರೀ ತಿನ್ಬೇಕಾದ್ರೆ ಏನಿರಲ್ಲ ಅಂತ, ಅದ್ರ ಕಲೆಗೆ ಮಾಡಿಡು ಅಂತ ಹೇಳಿದ್ರು ಅವರು. ಅದಕ್ಕೆಲ್ಲಾಗಿ ಮಾಡ್ಲತ್ತಿ ನೋಡಿರಿ ಎಷ್ಟು ಮಸ್ತಾಗಿ ಇದು ಆಗ್ಯಾವ ಅಂತೇಳಿ. ಸುಕ್ಕ ಏನಂತಾರೆ ಇದು, ಸುಕ್ಕ ಬೇಳೆ ಅಂತಾರಲ್ರಿ, ಆ ರೀತಿ ಆಲತ್ತದ್ರಿ ಇದೂ. ಎಷ್ಟು ಭಾರಿ ಕಾಣಾಗತ್ತದಂತ. ಇದು ಹಿಂಗೆ ತಿನ್ನೋಕೆ ಮನಸಾಲತ್ತೈತ್ರಿ ನನಗಂತೂ. ಆದರೆ ಬಿಸಿ ಅದಲ್ರಿ, ಸುಡ್ತದ್ರಿ. ಒಂದು ಸ್ವಲ್ಪ ಚಟಕ್ಕನೆ ಚುಟುಕಿ ಕೊಡ್ದಂಗೆ ಐತಲ್ರಿ, ಕೈ ಭಾಳ ಅಂದ್ರೆ ಭಾಳ ಉರಿತದೆ ನೋಡ್ರಿ ಫ್ರೆಂಡ್ಸ. ನಮ್ಮದು ಪಾಣೆ ಅಂತೂ ಇವಾಗ ರೆಡಿ ಆಗೈತ್ರಿ. ಇದು ಚುರುಮುರಿ ಹಾಕಂಡು ಬರ್ರಿ. ನಾ ಇಲ್ಲಿ ಫಸ್ಟ್ 2 ಬುಟ್ಟ್ಯಾಗ ಚುರುಮುರಿ ತೊಗೊಂಡಿಟ್ಕೊಂಡಿನಿ ರೀ. 1 ಕಿಲೋ ಇದ್ದವು. ಆಮೇಲೆ ಇಲ್ಲಿದು ಹೊರಗಿಂದು ಒಲೆ ಮೇಲಿಂದು ಒಳಗೆ ತೊಗೊಂಬಂದ್ರಿ. ಹೊರಗೆಲ್ಲ ಚುಕ್ಕುಳೆಲ್ಲ ಇದು ಮಾಡ್ತಾವೆ ಅಂತೇಳಿ ಒಳಗೆ ತಂದು ಇವಾಗ ಹಾಕ್ಲಾಗತ್ತೀನಿ ನೋಡ್ರಿ. ನಾನು ಇಲ್ಲಿ ಬುಟ್ಟ್ಯಾಗ ನೋಡ್ರಿ ಈ ರೀತಿ ಹಾಕ್ಲಾಗತ್ತೀನಿ ರೀ. ಇದ್ರಾಗ ಫಸ್ಟ್ ಇದ್ರಾಗ ಒಂದಿಷ್ಟು ಹಾಕ್ಲಾಗತ್ತೀನಿ ರೀ. ಆಮೇಲೆ ಇದ್ರಾಗ ಒಂದಿಷ್ಟು ಹಾಕ್ಲಾಗತ್ತೀನಿ. ಒಂದು ಸ್ವಲ್ಪ ಕುದ್ದಿತ್ತಲ್ರಿ, ಅದಕ್ಕೆ ಕಾಂಟ್ ಬಂದಂಗೆ ಆಗಿತ್ತು ನನಗೆ. ಒಂದು ಸ್ವಲ್ಪ ಮೂಗ್ನಾಗ ಇದು ಆದಂಗೆ ಆಯ್ತು ಕಾಂಟ. ಆಮೇಲೆ 2 ಬಾಜು ಹಾಕಿದ್ರಿ ಚಂದಾಗಿ ನೋಡ್ರಿ ಎಷ್ಟು ಮಸ್ತಾಗಿ ಕಾಣತ್ತವ ಅಂತೇಳಿ. ಇವಕ್ಕೆ ಇವಾಗ ಬಿಸಿ ಬಿಸಿ ಇರೋದ್ರಾಗೆ ಹಾಕ್ಬೇಕ್ರಿ. ಬಿಸಿ ಬಿಸಿ ಇರೋದ್ರಾಗೆ ಹಾಕಿ ಕಲಿಸ್ತೇವೆ ಅಂದ್ರೆ ಬೆಸ್ಟ್ ಆಗ್ತಾವ್ರಿ. ಆಮೇಲೆ ಇದಕ್ಕೆ ಇವಾಗ ಚಂದಾಗಿ ಚಮಚಲ್ಲೇ ಮಿಕ್ಸ್ ಮಾಡಮ್ರಿ. ಫಸ್ಟ್ ಚಮಚಲ್ಲೇ ಮಿಕ್ಸ್ ಮಾಡಮ್ರಿ, ಆಮೇಲೆ ಕೈದಿಂತ ಮಾಡಮ್ರಿ. ಚಮಚಲ್ಲೇ ಮಾಡಿದ್ರೆ ಅವೇನು ಮಿಕ್ಸ್ ಆಗಂಗಿಲ್ಲ ರೀ, ಕೈದಿಂತ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಆಗ್ತಾವೆ. ಯಾಕಂದ್ರೆ ಕೈಲಿಂತ ಮಾಡ್ದೇವಂದ್ರೆ ಹಿಂಗೆ ತಿಕ್ಕಿ ಮಾಡ್ದೇವಂದ್ರೆ ಒಂದಕ್ಕೊಂದು ಹತ್ತಿ ಖಾರ ಉಪ್ಪು ಎಲ್ಲ ಹತ್ತವ್ರಿ. ಚಮಚಲ್ಲೇ ಮಾಡ್ದೇವಂದ್ರೆ ಒತ್ತಾಟಿ ಅರಿಶಿಣ, ಒತ್ತಾಟಿ ಖಾರ, ಒತ್ತಾಟಿ ಬೆಳ್ಳಗೆ ಹಿಂಗಿರ್ತಾವ್ರಿ. ಅದ್ರ ಕಲೆಗೆ ಕೈದಿಂತ ಮಾಡ್ಬೇಕು ರೀ. ಆಮೇಲೆ ಕಡಿಚಿದು ಇಟ್ಕೆರೆ ಕೈದಿಂತ ಮಾಡಾಕತ್ತ ಒಮ್ಮೆಗೆ ಶೇಂಗಾ ಕಾಳು ಇತ್ತಲ್ರಿ, ಶೇಂಗಾ ಕಾಳು ಚಟಕ್ಕನೆ ಚುಟುಕಿನೇ ಕೊಡ್ತೀರಿ ನನಗಂತೂ. ಕೈಗೆ ಬಿಸಿ ಇದು ಆಯ್ತು ರೀ. ಶೇಂಗಾ ಕಾಳು ಸುಡಾಕತ್ತೀವಿ ರೀ ನಾ ಭಾಳ. ಅದಕ್ಕೆಲ್ಲ ಬುಟ್ಟ್ಯಾಗ ಶೇಂಗಾ ಕಾಳು ಸುಡ್ತೀವಿ ರೀ ಭಾಳ. ಮೊದಲೇ ಎಣ್ಣೆ ಕರ್ದೀನಿ, ಆಮೇಲೆ ಇಷ್ಟು ಎಣ್ಣೆ ತಾಸಿವಲ್ರಿ ಪಾಣ್ಯದಾಗ, ಅದಕ್ಕೆ ಸುಡಾಕತ್ತೀವಿ ನೋಡಿರಿ. ಈ ರೀತಿ ಚುರುಮುರಿ ರೆಡಿ ಆಗ್ತಾವ್ರಿ ನಮ್ಮ. ಎಷ್ಟು ಭಾರಿ ಇದೇ ರೀತಿ ಮಿಕ್ಸ್ ಮಾಡಿದ್ರೆ. ಹಾಕೊಳ್ಳೋರು ಇದ್ರಾಗ ಇದನ್ನು ಹಾಕೋಬೋದು ರೀ, ಏನಂತಾರೆ ಇದು ರೀ, ಶೇವ, ಸಣ್ಣ ಶೇವ ಅಥವಾ ಪರ್ಸನ ಹಾಕೋಬೋದು ರೀ. ಅದನ್ನು ಹಾಕಿದ್ರೆ ಚಂದ ಆಗ್ತಾವೆ. ಈ ಹಳೆಗೆ ಹಾಕಿದ್ರೆ ಏನೂ ಆಗಂಗಿಲ್ಲ ರೀ. ಮಳೆಗಾಲದಾಗ ಥಂಡ್ಯಾಗ ಹಾಕಿದೇವಲ್ರಿ ಶೇವ, ಚುರುಮುರಿ ಮೆತ್ತಗಾತಾವ್ರಿ ಭಾಳ. ಅದಕ್ಕಲಾಗಿ ಶೇವ ಹಾಕಿಲ್ರಿ ನಾನು. ಮೆತ್ತಗಾತವಂದ್ರೆ ಮತ್ತೆ ಯಾರು ತಿನ್ನಂಗಿಲ್ಲ ಅಂತೇಳಿ ಬರೀ ಹಾಗೆ ಹಾಕಿ ಮಾಡೀನಿ. ಇದಕ್ಕೆ ಕೊಬ್ಬರಿನೂ ಹಾಕ್ತಾರೆ ರೀ. ನಾ ಕೊಬ್ಬರಿ ಹಾಕಿಲ್ರಿ, ನಿಮಗೆ ಹೇಳೋದು ನೆನಪು ಹಾಕ್ತೀನಿ ನನಗೆ. ಕೊಬ್ಬರಿ ಹಾಕ್ತಾರೆ, ಕೊಬ್ಬರಿ ಹಾಕಿಲ್ಲ. ಯಾಕಂದ್ರೆ ನಮ್ಮ ಮಾಮ ತಿನ್ನಂಗಿಲ್ಲ ರೀ ಕೊಬ್ಬರಿ.
ಹಾಕಿ ವೇಸ್ಟ್ ಯಾಕೆ ಮಾಡೋದಂತೇಳಿ ಕೊಬ್ಬರಿ ಹಾಕಲಿಲ್ಲ ರೀ ನಾನು. ಹಾಕ್ಯಾರೆ ಅವ್ರು ತಿನ್ನಂಗಿಲ್ಲ ಬಿಡಂಗಿಲ್ಲ, ವೇಸ್ಟ್ ಯಾಕೆ ಮಾಡೋದಂತೇಳಿ ನಾವು ಯಾವಾಗೂ ಮಾಡಂಗಿಲ್ಲ ರೀ ಹಿಂಗೆ ಚುರುಮುರಿ ಹತ್ರ. ಹಿಂಗೆ ಯಾವಾಗರೆ ಅಂದ್ರೆ ಯಾವಾಗರೆ ತಿನ್ನಂಗೆ ಐತಂದ್ರೆ ಮಾಡ್ತೇವೆ ರೀ. ಆಮೇಲೆ ದೀಪಾವಳಿಗೆ, ನಾಗರಮಾಸಿಗೆ ಈ ರೀತಿ ಮಾಡ್ತೇವೆ ರೀ ನಾವು. ಮತ್ತು ಯಾವಾಗೂ ಮಾಡಲ್ಲ, ಹಬ್ಬಕ್ಕೊಮ್ಮೆ ಚುರುಮುರಿ ಮಾಡ್ತೀವಿ. ಇವತ್ತು ಅವ್ರು ತಿನ್ನಂಗೆ ಆಗ್ಯದಲ್ಲ ಮಾಡೋಣ ಮಾಡಕತ್ತೀವಿ ರೀ ನಾವು. ಹಿಂಗೆ ಮನೆ ಮಾಡಿ ಒಂದು ಸಲ ಮಾಡಿಟ್ಟೆ ಅಂದ್ರೆ ಎಷ್ಟೋ ದಿನ ತಿಂತಾರೆ ರೀ ಅವರು. ಆಮೇಲೆ 2 ಬುಟ್ಟಿಲಂದು ಚಂದ ತಿಕ್ಕಿಕ್ಯಾರೆ. ನಮ್ಮ ರಚ್ಚು ಬಾಟ್ಲಾಗ ತೊಗೊಂಡು ನೀರು ಆಡಾಕತ್ತಳು, ಬುಟ್ಟೆ ಹಾಕ್ಲಾಗತ್ತಳು ರೀ ಆಕಿ. ಬಿದ್ದು ಏನು ನೋಡ್ದೆ ಹಾಕಿದ್ದಿಲ್ಲ ರೀ ಆಕಿನ. ಅದಕ್ಕೆ ಒಂದು ಸ್ವಲ್ಪ ಪ್ರೆಸ್ ಮಾಡಿರೋ ಅಂದ್ರೆ ನೀರೆಲ್ಲ ಬೀಳ್ತೀವಿ ರೀ. ಆಕಿ ಪ್ರೆಸ್ ಮಾಡಿದ್ದಿಲ್ಲ ಅಂದ್ರೆ ಒತ್ತಿತ್ತಿಲ್ಲ ರೀ ಬ್ಯಾಟ್ರಿ ಬಾಟ್ಲಿಗೆ, ಅದ್ರ ಕಲಾಗೆ. ಆಮೇಲೆ ನಮ್ಮ ಶಾದು ಆಕಿಗೆ ಹೊಡ್ಯಾತೇವಂತ್ರಿ. ನಮ್ಮ ಶಾದುಗೆ ಒಂದು ಸ್ವಲ್ಪ ಬೆದರ್ಸನ ನಮ್ಮ ಶಾದು ಗಪ್ಪ ಕೂತುಳ್ರಿ. ಯಾಕಂದ್ರೆ ಬಿಟ್ಟು ಹೋಗ್ತೀನಲ್ರಿ ನಮ್ಮ ರಚ್ಚುಗಾರ ಅದಕ್ಕೆ ಕಚ್ಚಾಡ್ತಾರೆ ರೀ ಅವ್ರು ಭಾಳ. ಅವ್ರ ಪಪ್ಪ ಬೈತಾರೆ ರೀ ಯಾರಿಗಾರ ಒಬ್ರಿಗೆ ಒಯ್ಯತ್ತೇಳಿ. ಇವಾಗ ಬಿಸಿಲು ಭಾಳ ಅದಲ್ರಿ, ಅದಕ್ಕಲಾಗೆ ಮನೆಗೆ ಬಿಟ್ಟು ಹೊಂಟೀನಿ ಅವ್ರಿಗೆ. ನೋಡಿರಿ ಚುರುಮುರಿ ಎಷ್ಟು ಭಾರಿ ಆಗ್ಯಾವ ಅಂತೇಳಿ ಒಂದು ಸ್ವಲ್ಪ ಟೇಸ್ಟ್ ನೋಡೋಣ ರೀ ಹೆಂಗಾಗ್ಯಾವ ಅಂತೇಳಿ. ಉಪ್ಪು ಖಾರ ಇದು ಅಂತ್ರೆಲ್ಲ. ಆಮೇಲೆ ಉಪ್ಪು ಖಾರ ಎಲ್ಲ ಅಂತೂ ಭಾರಿ ಆಗೈತೆ ರೀ. ಏನೂ ಕಮ್ಮಿ ಆಗಿತ್ತಿಲ್ಲ. ಉಪ್ಪು ಅಂದ್ರೆ ಕರೆಕ್ಟಾಗಿ ಆಗಿತ್ತು. ಉಪ್ಪು ತಿನ್ನೋರಿಗೆ ಒಂದು ಸ್ವಲ್ಪ ಉಪ್ಪಾದರೂ ಜಾಸ್ತಿ ಆದ್ರೆ ಏನೋ ಒಂದು ಸಲ. ನಮಗಂತೂ ಉಪ್ಪು ಜಾಸ್ತಿ ಬ್ಯಾಡ್ರಿ. ಉಪ್ಪು ಜಾಸ್ತಿ ಆಯ್ತಂದ್ರೆ ಚುರುಮುರಿ ತಿನ್ನೋ ಮತ್ತಿಗೆ ನಾಲಿಗೆ ಕೆತ್ತದಂಗೆ ಆಗ್ತದೆ ರೀ. ಅದಕ್ಕಲ್ಲಿಗೆ ಚುರುಮುರಿ ಜಾಸ್ತಿ ಉಪ್ಪು ಹಾಕಬಾರ್ದು. ಶೇಂಗಾ ಕಾಳು ಅಂತೂ ಭಾಳ ಅಂದ್ರೆ ಭಾಳ ಕ್ರಿಸ್ಪಿ ಆಗಿವೆ ರೀ. ಅಂದ್ರೆ ಹಿಂಗೆ ಕೈಲಿಂತ ಪ್ರೆಸ್ ಮಾಡಿದ್ರೆ ಹಿಂಗೆ 2 ಪಳಕ್ ಆತಾವ್ರಿ. ಆ ರೀತಿಯಾಗಿ ಶೇಂಗಾ ಕಾಳು ಕುರುಮ್ ಅನ್ನಂಗೆ. ಆಮೇಲೆ ಇನ್ನೊಂದು ಸ್ವಲ್ಪ ಇದು ಇತ್ತು ರೀ. ಇನ್ನು ಇವತ್ತು ಬಿಟ್ಕೆರೆ ನಾಳೆಗೆ ಇದು ಮಾಡಿದೆವು ಅಂದ್ರೆ ಮಸ್ತ್ ಆತೋಳ್ರಿ. ಇವಾಗಂತೂ ಭಾರಿ ಚುರುಮುರಿ ಆಗ್ಯಾವ ನೋಡಿರಿ ಯಾವ ರೀತಿ ಆಗ್ಯಾವ ಅಂಥೇಳಿ. ನಮ್ಮ ಶಾದನು ತಿಂತಂದ್ರು, ತಿನ್ನು ಶಾದು ನೋಡಿ ಹೆಂಗೆ ಟೇಸ್ಟ್ ಆಗ್ಯಾವ ಅಂತ ಹೇಳ್ದೆ. ನನಗೆ ಒಂದು ಸಲ ಟ್ರೈ ಮಾಡ್ಬೇಕಾಗಿದೆ, ನನಗೆ ತಿನ್ನಂಗೈತ್ರಿ. ಇನ್ನೊಂದು ಥೋಡೆ ತೊಂದು ಇದು ತಿಂದ. ಆಮೇಲೆ ಇವಾಗ ಅವ್ರಿಗೆ ಹಾಕ್ಕೊಡ್ಲಿ ನಾನು ಹ್ಞೂ ಅಂದರು. ಅದಕ್ಕೆ ಹಾಕ್ಕೊಡ್ತೀನಿ ಅಂತ ಹೇಳ್ದೆ. ನಿಮ್ಗೆ ತೋರಿಸ್ತೀನಿ ನಿಂತ್ರಿ ಫ್ರೆಂಡ್ಸ ಹೆಂಗಾಗ್ಯಾವ ಅಂತೇಳಿ. ನಾನು ಅವು ಸನ್ಯಾಕ ಹಿಡಿದು ತೋರಿಸ್ತೀನಿ ರೀ ಚುರುಮುರಿ ಹೆಂಗಾಗ್ಯಾವ ಅಂತೇಳಿ. ಇಲ್ಲಿ ನೋಡ್ರಿ ಇವ್ರು ಕೂತಾರಲ್ರಿ, ಇಬ್ಬರು ತಿನ್ನಾಕತ್ತೇಳಿ ಅವ್ರಿಗೆ ಹಾಕ್ಕೊಡ್ತೀನಿ ರೀ ನಾನು. ಈಗ ತಿಂತಾರ ನೋಡ್ರಿ. ಸೂಪರ್ ಆಗ್ಯಾವ ಅಂತ ಹೇಳ್ತೇವೆ ನಮ್ಮ ಶಾದು ಅಂತ ತಿಂದು. ನೋಡಿರಿ ಎಷ್ಟು ಭಾರಿ ಆಗ್ಯಾವ. ಶೇಂಗಾ ಕಾಳು ಹಾಕಿ ಪುಟಾಣಿ ಆಮೇಲೆ ಎಲ್ಲ ಹಾಕಿ ಮಾಡೀವಿ. ಎಷ್ಟು ಭಾರಿ ಆಗ್ಯಾವ ಅಂತೇಳಿ. ಇದು ಈರುಳ್ಳಿ ಆಮೇಲೆ ಇದು ಕೊಬ್ಬರಿ ಇತ್ತಂದ್ರೆ ಭಾರಿ ಆಯ್ತು ರೀ. ಅವ್ರು ತಿನ್ನೋ ಹಾಕಿಲ್ಲ ನೋಡ್ರಿ ಎಷ್ಟು ಭಾರಿ ಇದು ಅಂಥೇಳಿ. ಈ ರೀತಿ ನಿಮ್ಗೆ ಬೇಕಾಗಿತ್ತಂದ್ರೆ ಮನೆಗೆ ಟ್ರೈ ಮಾಡಿರಿ. ಟ್ರೈ ಮಾಡಿಕರೆ ಹೆಂಗಾಗ್ಯಾವ ಅಂತೇಳಿ ನಂಗೆ ಕಮೆಂಟ್ದಾಗ ಹೇಳ್ರಿ. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡತ್ತೀನಿ. ಮತ್ತೆಲ್ಲರಿಗೂ ಮುಂದಿನ ಸಿಗ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ, ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಬಾಯ್.